ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯ ಬಗ್ಗೆ ಈ ಅಪ್ಡೇಟ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿಯ 21, 22, 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕಾಯ್ತಾನೆ ಇದ್ದೀರಾ. ಅದಕ್ಕೋಸ್ಕರ ನಾವು ಈ ವಿಡಿಯೋ ಮಾಡಿದ್ದೀವಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಸ್ನೇಹಿತರೆ, ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೋದ್ವಾರನೇ ಹೇಳಿದ್ರು, ಗೃಹಲಕ್ಷ್ಮಿಯ 21ನೇ ಕಂತಿನ ಹಣ ಜುಲೈ 15ನೇ ತಾರೀಕಿನ ಒಳಗಡೆ ಎಲ್ಲ ಗೃಹಲಕ್ಷ್ಮಿಯರಿಗೂ DBT ಮೂಲಕ ಜಮೆ ಮಾಡುತ್ತೇವೆ ಅಂತ. ಆದರೆ ಇಲ್ಲಿವರೆಗೂ ಯಾವ ಗೃಹಲಕ್ಷ್ಮಿಯ 21ನೇ ಕಂತಿನ ಹಣವನ್ನು ಸರ್ಕಾರದಿಂದ 1 ಪೈಸಾ ಕೂಡ ಜಮೆ ಮಾಡಿಲ್ಲ. ಯಾತಕ್ಕೋಸ್ಕರ ಈ ಥರ ಸರ್ಕಾರ ನಡೆದುಕೊಳ್ಳುತ್ತಿದೆ? ಸ್ನೇಹಿತರೆ, ಸರ್ಕಾರದ ಬಳಿ ಗೃಹಲಕ್ಷ್ಮಿಯರಿಗೆ ಕೊಡುವುದಕ್ಕೆ ದುಡ್ಡಿಲ್ಲವೇ? ಸರ್ಕಾರದ ಬಳಿ ಬೇರೆ ಬೇರೆ ಕಾಮಗಾರಿಗೆ ಕೊಡುವುದಕ್ಕೆ ದುಡ್ಡಿಲ್ಲವೇ? ಮತ್ತು ಯಾತಕ್ಕೋಸ್ಕರ ಸರ್ಕಾರವು ಎಲ್ಲ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ ಮೋಸ ಮಾಡಿದೆ? ಸರಿಯಾಗಿ ಗೃಹಲಕ್ಷ್ಮಿಯ ಹಣ ಕೊಡದ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುವುದೇ? ದಯವಿಟ್ಟು ನೀವು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇನ್ನು ಗೃಹಲಕ್ಷ್ಮಿಯ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕಾಯ್ತಾ ಇದ್ದರೆ ಖಂಡಿತವಾಗಿಯೂ ಅದು ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆ ಎಲ್ಲ ಮಹಿಳೆಯರ ಖಾತೆಗಳಿಗೆ ಜಮೆ ಆಗುವ ನಿರೀಕ್ಷೆ ಇದೆ. ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಎಲ್ಲ ಗೃಹಲಕ್ಷ್ಮಿಯರಿಗೂ ಮೋಸ ಮಾಡುತ್ತಿದ್ದಾರೆ. ಹೇಳಿಕೆ ಕೊಡುವುದು ಒಂದು, ಮಾಡುವುದು ಇನ್ನೊಂದು. ಹೋದ್ವಾರನೇ ಹೇಳಿದ್ರು ಎಲ್ಲ ಗೃಹಲಕ್ಷ್ಮಿಯರಿಗೆ ನಾವು ದುಡ್ಡು ಹಾಕ್ತೀವಿ ಅಂತ. ಆದರೆ ನೀವು ನಂಬಿ ಇಲ್ಲಿವರೆಗೂ 1 ಪೈಸಾ ಕೂಡ ಕೊಟ್ಟಿಲ್ಲ. ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಕೊಡುತ್ತೇವೆ ಎಂದು ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಆ ಮಾತನ್ನು ಕರೆಕ್ಟಾಗಿ ಉಳಿಸಿಕೊಂಡಿಲ್ಲ. ನೀವೇನಂತೀರಾ? ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಗೃಹಲಕ್ಷ್ಮಿಯ ಬಗ್ಗೆ ಪ್ರಶ್ನೆ ಮಾಡಿದ್ದರೆ ರಾಜ್ಯ ಸರ್ಕಾರದ ಕೆಲವು ಶಾಸಕರು ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಮಹಿಳೆಯರು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ, ಯಾಕೆ ಗೃಹಲಕ್ಷ್ಮಿಯ ಹಣ ನಮಗೆ ಕೊಡ್ತಾ ಇಲ್ಲ ಅಂತ. ಸರ್ಕಾರ ಬಂದ ನಂತರ ಯಾರಿಗೂ ಗೃಹಲಕ್ಷ್ಮಿಯರ ಕೂಗು ಕೇಳುತ್ತಿಲ್ಲ. ಸ್ನೇಹಿತರೆ, ನಿಮಗೆಲ್ಲರಿಗೂ ಆಗಸ್ಟ್ 10ರ ಒಳಗಡೆ ಗೃಹಲಕ್ಷ್ಮಿಯ 21ನೇ ಕಂತಿನ ಹಣ ಸಿಗುತ್ತದೆ. ಯಾಕಂದರೆ ಇದು ನಮಗೆ ಬಂದಿರುವ ಸರ್ಕಾರದಿಂದ ಅಧಿಕೃತ ಮಾಹಿತಿಯಾಗಿದೆ. ಸ್ನೇಹಿತರೆ, ಇನ್ನಾದರೂ ಸರ್ಕಾರ ಕೊಟ್ಟ ಮಾತನ್ನು ಸರಿಯಾಗಿ ಉಳಿಸಿಕೊಳ್ಳಲಿ. ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ.